ನಮಸ್ಕಾರ ವೀಕ್ಷಕರೇ. ರಾಮ ಮಂದಿರ ಉದ್ಘಾಟನೆಗೆ ದೇಶದ ಹಲವು ರಾಜ್ಯಗಳಲ್ಲಿ ಬೆಂಬಲ ಇರಲಿಲ್ಲ ಅನ್ನೋದು ಗೊತ್ತಿದೆ. ಆ ಸಾಲಿಗೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಸೇರಿತು ಅನ್ನೋದು ಗೊತ್ತಿದೆ. ರಜೆ ಕೊಡ್ಲಿಲ್ಲ, ಮೆರವಣಿಗೆಗೆ ಅವಕಾಶ ಕೊಡ್ಲಿಲ್ಲ, ಸರ್ಕಾರದಿಂದ ಒಂದು ಶುಭಾಶಯ ಕೂಡ ಬರಲಿಲ್ಲ ಅನ್ನೋದು ಹಾಗಿರ್ಲಿ. ಆದರೆ ರಾಮನಾಮವನ್ನ ಜಪಿಸಿದವರು, ಸಂಭ್ರಮಿಸಿದವರು ಟಾರ್ಗೆಟ್ ಆದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದಕ್ಕೆ ಮಂಡ್ಯದ ಹನುಮಧ್ವಜ ಘಟನೆ ತಾಜಾ ಉದಾಹರಣೆ. ನೇರವಾಗಿ ಶ್ರೀರಾಮನನ್ನ ಸಂಭ್ರಮಿಸೋದಿರಲಿ, ಪರೋಕ್ಷವಾಗಿ ರಾಮ ಮಂದಿರಕ್ಕೆ ಸಹಾಯ ಮಾಡಿದವರನ್ನು ಕಾಂಗ್ರೆಸ್ ಸರ್ಕಾರ ಬಿಟ್ಟಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ರಾಮ ಮಂದಿರದಲ್ಲಿ ರಾರಾಜಿಸ್ತಾ ಇರೋ ಬಾಲರಾಮನ ವಿಗ್ರಹಕ್ಕಾಗಿ ಕಲ್ಲು ಎತ್ತಿ ಕೊಟ್ಟಿದ್ದ ವ್ಯಕ್ತಿಗೆ ಫೈನ್ ಹಾಕಿರೋ ಆರೋಪ. ಇದರ ಬೆನ್ನಲ್ಲೇ ದಂಡಕ್ಕೆ ಒಳಗಾದ ಆ ವ್ಯಕ್ತಿ ಕೂಡ ಆಗಿದ್ದೇನು ಅನ್ನೋದನ್ನ ವಿವರವಾಗಿ ತಿಳಿಸಿದ್ದಾರೆ. ಈಗ ಆ ವ್ಯಕ್ತಿಗೆ ಶ್ರೀರಾಮನೇ ಆಶೀರ್ವಾದ ಮಾಡಿದ್ದಾನೆ. ಹಾಗಿದ್ರೆ ದಂಡ ಕಟ್ಟಿದ ಆ ವ್ಯಕ್ತಿ ಈಗ ಹೇಗಿದ್ದಾನೆ, ಆತನ ನೆರವಿಗೆ ಬಂದಿದ್ಯಾರು, ಪ್ರಾಬ್ಲಮ್ ಸಾಲ್ವ್ ಆಯ್ತಾ, ಇವೆಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅಲ್ಲದೆ ಪದೇ ಪದೇ ಟಾರ್ಗೆಟ್ ಆಗ್ತಾ ಇದ್ರು ಸಹಿಸಿಕೊಳ್ತಾ ಇದ್ದ ಹಿಂದೂಗಳು ಈಗ ಒಗ್ಗೂಡ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ಹೇಳ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಾಣ ಪ್ರತಿಷ್ಠೆ ದಿನ ಅಯೋಧ್ಯ ರಾಮನನ್ನ ಎಲ್ಲರೂ ಕಣ್ತುಂಬಿಕೊಂಡು ಧನ್ಯರಾದ್ರು. ಆದರೆ ಅದರ ಮಾರನೇ ದಿನ ಬಂದ ಒಂದು ಸುದ್ದಿ ಎಲ್ಲರನ್ನ ಬೇಸರಕ್ಕೆ ದೂಡಿತ್ತು. ಅದೇನೆಂದ್ರೆ ಬಾಲರಾಮನ ವಿಗ್ರಹಕ್ಕೆ ಕಲ್ಲು ತೆಗೆದುಕೊಟ್ಟಿದ್ದ ವ್ಯಕ್ತಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ದಂಡ ಹಾಕಿದೆ ಅನ್ನೋದು. ಅದು ಕೂಡ ಒಂದೆರಡು ರೂಪಾಯಿ ಅಲ್ಲ, ಬರೋಬ್ಬರಿ 80,000 ರೂಪಾಯಿ. ಅದನ್ನ ಆತ ಹೇಗೆ ಕಟ್ಟಿದ ಅಂತ ಕೇಳಿದಾಗ ಅದೆಷ್ಟೋ ಜನರ ಕಣ್ಣು ತೇವವಾಗಿತ್ತು. ಹೌದು, ರಾಮನ ವಿಗ್ರಹಕ್ಕಾಗಿ ಕೃಷ್ಣ ಶಿಲೆಯನ್ನ ಎತ್ತಿಕೊಟ್ಟಿದ್ದ ಕಾಂಟ್ರಾಕ್ಟರ್ ಶ್ರೀನಿವಾಸ್ ನಟರಾಜ್ಗೆ ಇಷ್ಟು ದೊಡ್ಡ ಮೊತ್ತದ ಫೈನ್ ಹಾಕಲಾಗಿರುತ್ತೆ. ಮೊದಲೇ ಕಡು ಕಷ್ಟದಲ್ಲಿದ್ದ ಅವರು ಸಾಲ ಮಾಡಿ ದಂಡವನ್ನ ಪಾವತಿಸಿರ್ತಾರೆ. ಇದಕ್ಕಾಗಿ ಹೆಂಡತಿಯ ಒಡವೆಯನ್ನು ಕೂಡ ಅಡ ಇಟ್ಟಿರ್ತಾರಂತೆ. ಹಾಗೋ ಹೀಗೋ ದುಡ್ಡು ಹೊಂದಿಸಿ ಆನ್ಲೈನ್ ಮೂಲಕ ದಂಡವನ್ನ ಪಾವತಿಸಿದ್ರಂತೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ರಾಮನಿಗೆ ಶೀಲೆ ಹುಡುಕಿ ಕೊಟ್ಟವರಿಗೆ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಜನರು ಮರುಗಿದ್ರು. ಜಮೀನು ಮಾಲೀಕ ರಾಮದಾಸ್ ಅವರು ಕಲ್ಲು ತೆಗೆಯೋದಕ್ಕೆ ಕೇಳಿಕೊಂಡಾಗ ದೊಡ್ಡ ದೊಡ್ಡ ಕೃಷ್ಣಶಿಲೆಗಳು ಪತ್ತೆಯಾಗಿದ್ವಂತೆ. ಅದನ್ನ ತೆಗೀತಾ ಇದ್ದ ಹಾಗೆ ಹಲವು ಶಿಲ್ಪಿಗಳು ಕಲ್ಲನ್ನ ತೆಗೆದುಕೊಂಡು ಹೋಗೋಕೆ ಬರ್ತಾ ಇದ್ರಂತೆ. ಇದನ್ನ ನೋಡಿದ್ದ ಸ್ಥಳೀಯರು ಗಣಿಗಾರಿಕೆ ನಡೀತಾ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಂತೆ. ಇದರ ಬೆನ್ನಲ್ಲೇ ಫೈನ್ ಬಿದ್ದಿತ್ತಂತೆ. ಈ ದಂಡದ ಸುದ್ದಿ ಕೇಳ್ತಾ ಇದ್ದಂತೆ ಬೇಸರಗೊಂಡ ರಾಮ ಭಕ್ತರು ಕಾಂಟ್ರಾಕ್ಟರ್ ಶ್ರೀನಿವಾಸ್ ನೆರವಿಗೆ ಬಂದಿದ್ದಾರೆ. ಕಷ್ಟದಲ್ಲಿರೋ ಆ ವ್ಯಕ್ತಿಗೆ ತಮ್ಮ ಕೈಲಾದ ಹಣ ಹೊಂದಿಸಿದ್ದಾರೆ. ಈ ವಿಚಾರ ಗೊತ್ತಾದ ಕೆಲವೇ ದಿನಗಳಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 4ರಿಂದ 5 ಲಕ್ಷಕ್ಕೂ ಅಧಿಕ ಹಣವನ್ನ ಜನರು ಸಹಾಯದ ರೂಪದಲ್ಲಿ ಶ್ರೀನಿವಾಸ್ಗೆ ನೀಡಿದ್ದಾರೆ. ಅಂದಹಾಗೆ ಈ ವಿಚಾರವನ್ನ ಬಹಿರಂಗಪಡಿಸಿರೋದು ಮೈಸೂರು ಕೊಡಗು ಸಂಸದರಾದ ಪ್ರತಾಪ್ ಸಿಂಹ. ವೆಬ್ಸೈಟ್ ಒಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಸಂಸದ ಪ್ರತಾಪ್ ಸಿಂಹ ಈ ಮಾಹಿತಿಯನ್ನ ನೀಡಿದ್ದಾರೆ. ಸ್ವ ಇಚ್ಛೆಯಿಂದ ಜನರು ಹಾಗೂ ಕೆಲ ಸಂಘಟನೆಗಳು ಶ್ರೀನಿವಾಸ್ ಅವರ ಸಹಾಯಕ್ಕೆ ಮುಂದೆ ಬಂದಿದೆಯಂತೆ. ಇನ್ನೂ ಹಲವರು ಹಣ ಕಳಿಸ್ತಾನೆ ಇದ್ದಾರಂತೆ. ಅಲ್ಲದೆ ದಂಡ ಪಾವತಿಸುವುದಕ್ಕೆ ಬಿಜೆಪಿ ಕಡೆಯಿಂದ ಸಹಾಯ ಮಾಡಲಾಗ್ತಾ ಇದೆ. ಪಕ್ಷದ ವತಿಯಿಂದ 80,000 ರು ಹಣವನ್ನ ಶ್ರೀನಿವಾಸ್ಗೆ ಸದ್ಯದಲ್ಲೇ ನೀಡಲಾಗುತ್ತೆ ಅಂತ ತಿಳಿಸ್ತಾರೆ ಸಂಸದ ಪ್ರತಾಪ್ ಸಿಂಹ. ಹೌದು, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕಾಂಟ್ರಾಕ್ಟರ್ ಶ್ರೀನಿವಾಸ್ ತಪ್ಪು ಮಾಡಿರಬಹುದು. ಆದ್ರೆ ಆ ತಪ್ಪಿನಿಂದ ಆಗಿದ್ದು ಮಾತ್ರ ಮಹತ್ ಕಾರ್ಯ. ಕಾಂಟ್ರಾಕ್ಟರ್ ಶ್ರೀನಿವಾಸ್ ತೆಗೆದುಕೊಟ್ಟ ಆ ಕೃಷ್ಣಶಿಲೆ ಇಂದು ಬಾಲರಾಮನ ವಿಗ್ರಹವಾಗಿ ಇಡೀ ವಿಶ್ವವೇ ತಲೆಬಾಗೋ ಹಾಗಾಗುತ್ತೆ ಅನ್ನೋದನ್ನ ಯಾರು ಕೂಡ ಊಹಿಸಿರಲಿಲ್ಲ. ಆದ್ರೆ ಯಾರಿಗೊತ್ತು, ಒಂದು ಕಲ್ಲಿನಿಂದ ಅವರ ಬದುಕು ಬದಲಾಗಬೇಕು ಅನ್ನೋದನ್ನ ಶ್ರೀರಾಮನೇ ನಿರ್ಧರಿಸಿದ್ದ ಅನ್ಸುತ್ತೆ. ಮೊದಲು ದಂಡದ ರೂಪದಲ್ಲಿ ಸಂಕಷ್ಟ ಎದುರಾಯ್ತು. ನಂತರ ಸಹಾಯದ ರೂಪದಲ್ಲಿ ಶ್ರೀರಾಮನ ಆಶೀರ್ವಾದ ಶ್ರೀನಿವಾಸ್ಗೆ ಸಿಗ್ತಾ ಇದೆ. ಇಡೀ ರಾಮ ಭಕ್ತ ಸಮುದಾಯವೇ ಕಾಂಟ್ರಾಕ್ಟರ್ ಶ್ರೀನಿವಾಸ್ ಬೆನ್ನಿಗೆ ನಿಂತಿದ್ದು ಹೆದರಬೇಡಿ, ನಾವಿದ್ದೇವೆ ಅನ್ನೋ ಸಂದೇಶವನ್ನ ಕೊಡ್ತಾ ಇದೆ. ನಾವಾಗ್ಲೇ ಹೇಳಿದ ಹಾಗೆ ರಾಮ ಮಂದಿರ ಹಿಂದೂಗಳನ್ನ ಒಗ್ಗೂಡಿಸ್ತಾ ಇದೆ ಅನ್ನೋದು. ಇದಕ್ಕೆ ಇನ್ನೂ ಒಂದೆರಡು ತಾಜಾ ಉದಾಹರಣೆಗಳನ್ನ ನೀಡ್ತೀವಿ ಕೇಳಿ. ಕಳೆದೆರಡು ದಿನಗಳ ಹಿಂದೆ ಮಂಡ್ಯದಲ್ಲಿ ನಡೆದ ಹನುಮಧ್ವಜ ಇನ್ಸಿಡೆಂಟ್. ಮೇಲ್ನೋಟಕ್ಕೆ ಇದೊಂದು ಚಿಕ್ಕ ವಿಚಾರ ಅಂತ ಕಾಂಗ್ರೆಸ್ ಅಂದುಕೊಂಡಿದ್ರು ಅಲ್ಲಿ ನಡೆದಿದ್ದೇ ಬೇರೆ. ಹೌದು, ಮುಂಚೆ ಆದ್ರೆ ಇಂಥ ಇನ್ಸಿಡೆಂಟ್ ಗಳನ್ನ ಹಿಂದೂ ಸಮುದಾಯ ಸಹಿಸಿಕೊಳ್ತಾ ಇತ್ತು. ಆದ್ರೆ ಈಗ ಹಾಗಿಲ್ಲ. ಕಾರಣ ಮಿತಿ ಮೀರಿದ ಟಾರ್ಗೆಟ್. ಎಸ್, ಹಿಂದೂಗಳ ವಿಚಾರದಲ್ಲಿ ಹೇಗೆ ರೂಲ್ಸ್ ಮಾಡಿದ್ರು ನಡೆಯುತ್ತೆ, ವೋಟ್ ಹಾಕೇ ಹಾಕ್ತಾರೆ ಅನ್ನೋ ನಿರ್ಲಕ್ಷ್ಯ ರಾಜಕಾರಣಿಗಳಿಗೆ ಇತ್ತು. ಆದ್ರೆ ಈಗ ಹಾಗೆ ನಡೆಯಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಅಯೋಧ್ಯೆ ಮಂದಿರ ಉದ್ಘಾಟನೆ ಹಿಂದೂಗಳ ಪಾಲಿಗೆ ಎಷ್ಟು ದೊಡ್ಡ ವಿಷಯ ಅನ್ನೋದು ಗೊತ್ತು. ಸಂಭ್ರಮಾಚರಣೆ ಮಾಡೇ ಮಾಡ್ತಾರೆ ಅನ್ನೋದು ಗೊತ್ತು. ಆದ್ರೂ ಕೂಡ ಮೆರವಣಿಗೆಗೆ ಅವಕಾಶ ಕೊಡ್ಲಿಲ್ಲ ಸರ್ಕಾರ. ಜನರು ಸಹಿಸಿಕೊಂಡ್ರು. ರಜೆ ನೀಡಲಿಲ್ಲ, ಅದನ್ನು ಸಹಿಸಿಕೊಂಡ್ರು.
ಕೊನೆ ಪಕ್ಷ ಒಂದು ಧ್ವಜವನ್ನ ಹಾರಿಸ್ತೀವಿ ಅಂತ ತಾವೇ ಧ್ವಜಸ್ತಂಭವನ್ನ ತಯಾರಿಸಿ ಅನುಮತಿ ಕೇಳಿದ್ರು ಕೂಡ ಅದಕ್ಕೆ ನಕಾರವೇ ಬಂತು. ಹಾಗೋ ಹೀಗೋ ಗ್ರಾಮಸ್ಥರೇ ಒಂದು ಒಪ್ಪಂದಕ್ಕೆ ಬಂದು ತಮ್ಮ ಭಕ್ತಿಗಾಗಿ ಹನುಮ ಧ್ವಜವನ್ನ ಹಾರಿಸಿದ್ರೆ ಅದಕ್ಕೂ ಸರ್ಕಾರ ಕೈ ಹಾಕುತ್ತೆ ಅಂದ್ರೆ ಜನ ಸುಮ್ಮನಿರ್ತಾರ? ಚಾನ್ಸೇ ಇಲ್ಲ ಅನ್ನೋದು ಮಂಡ್ಯದಲ್ಲಿ ಪ್ರೂವ್ ಆಗಿದೆ. ಹೌದು, ಸೇಫ್ಗೆ ಮಾಡಬಹುದು ಅಂತ ಭಾರತದ ಬಾವುಟವನ್ನ ತಂದ್ರು ಗ್ರಾಮಸ್ಥರನ್ನ ಓಲೈಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗಲೇ ಇಲ್ಲ. ಯಾಕಂದ್ರೆ ಹನುಮ ಧ್ವಜ ಹಾರಿಸಿದವರಲ್ಲಿ ಒಂದು ಕ್ಲಾರಿಟಿ ಇತ್ತು. ಅದೇನಂದ್ರೆ ಭಾರತ ಬಾವುಟವನ್ನ ಹಾರಿಸಬಾರದು ಅನ್ನೋದು ನಮ್ಮ ವಾದವಲ್ಲ, ಹಾರುತ್ತಿದ್ದ ಹನುಮ ಧ್ವಜವನ್ನ ಇಳಿಸಿದ್ದು ಯಾಕೆ ಅನ್ನೋದು ನಮ್ಮ ಪ್ರಶ್ನೆ. ಬದಲಿ ವ್ಯವಸ್ಥೆ ಮಾಡದೆ ಹನುಮ ಧ್ವಜವನ್ನ ಕಿತ್ತಿದ್ದು ಯಾಕೆ ಅನ್ನೋದು ನಮ್ಮ ಪ್ರಶ್ನೆ ಅಂತ ಮಂಡ್ಯದ ಜನರು ಕೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋದಕ್ಕೆ ಯಾರೂ ಕೂಡ ರೆಡಿ ಇಲ್ಲ. ದೊಡ್ಡ ದೊಡ್ಡ ಅವನತಿಗಳು ಚಿಕ್ಕ ಚಿಕ್ಕ ವಿಚಾರದಿಂದಲೇ ಆರಂಭ ಆಗುತ್ತೆ ಅನ್ನೋದನ್ನ ಜನರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಂದು ಹನುಮ ಧ್ವಜ ಕೀಳ್ತೀರಿ, ನಾಳೆ ಇನ್ನೊಂದು ಹಂತಕ್ಕೆ ಮುಂದುವರಿತೀರಿ, ಎಲ್ಲವನ್ನೂ ಸಹಿಸಿಕೊಳ್ಳೋದಕ್ಕೆ ನಾವು ತಯಾರಿಲ್ಲ ಅನ್ನೋ ಕ್ಲಿಯರ್ ಮೆಸೇಜ್ ಅನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಮತ್ತೊಂದು ತಾಜಾ ಉದಾಹರಣೆ ಅಂದ್ರೆ ಮುಂಬೈ ಮೀರಾ ರೋಡ್ನ ಇನ್ಸಿಡೆಂಟ್. ಹೌದು, ಭಾರತ ಎಲ್ಲಾ ಧರ್ಮೀಯರಿಗೂ ಸೇರಿದ್ದು ಅಂತ ಹೇಳುವಾಗ ಎಲ್ಲಾ ಧರ್ಮದವರಿಗೂ ಅವರವರ ಆಚರಣೆಗಳನ್ನ ಮಾಡಿಕೊಳ್ಳೋ ಹಕ್ಕಿದೆ ಅನ್ನೋದು ಸ್ಪಷ್ಟ. ಆದರೆ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಸಲುವಾಗಿ ನಡೆಸ್ತಾ ಇದ್ದ ಮೆರವಣಿಗೆ ವೇಳೆ ಕಿಡಿಗೇಡಿಗಳು ಕಲ್ಲೆಸೀತಾರೆ ಅಂದ್ರೆ ಇದನ್ನ ಸಹಿಸಿಕೊಂಡು ಇರೋಕೆ ಸಾಧ್ಯವಾಗುತ್ತಾ? ಇದನ್ನೂ ಸಹಿಸಿಕೊಂಡ್ರೆ ನಾಳೆ ಏನೇ ನಡೆದರೂ ಯಾರು ಕೇಳೋರಿಲ್ಲ ಅಂತ ಅರ್ಥ ತಾನೆ. ಆದ್ರಿಂದ ಈ ವಿಚಾರದ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡ ಮಹಾರಾಷ್ಟ್ರ ಸರ್ಕಾರ ಕೂಡಲೇ ರಾಮ ಭಕ್ತರ ಪರ ನಿಲ್ಲುತ್ತೆ. ನಡೆದ ಇನ್ಸಿಡೆಂಟ್ ಏನು ಅನ್ನೋದನ್ನ ಸರಿಯಾಗಿ ತಿಳಿದುಕೊಂಡು ತಪ್ಪು ಯಾರ ಕಡೆಯಿಂದ ಆಯ್ತು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೆ. ಇಷ್ಟು ದೊಡ್ಡ ತಪ್ಪು ಮಾಡಿದ ಮೇಲೂ ಶಿಕ್ಷೆ ಆಗದೆ ಇದ್ರೆ ಜನ ನಮ್ಮನ್ನ ಯಾಕೆ ಆರಿಸ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋ ಮಹಾರಾಷ್ಟ್ರ ಸರ್ಕಾರ ಕೂಡಲೇ ಪ್ರಯೋಗಿಸೋದೆ ಬುಲ್ಡೋಸರ್ ಅಸ್ತ್ರವನ್ನ. ಕಿಡಿಗೇಡಿಗಳು ಅಕ್ರಮ ಕಟ್ಟಡವನ್ನ ಹೊಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಮುಲಾಜೆ ನೋಡದೆ ಆಕ್ಷನ್ ಮೋಡ್ಗೆ ಇಳಿದಿದ್ದೇ ಇಂದು ಇಡೀ ಭಾರತದಲ್ಲಿ ರಾಮ ಭಕ್ತರಿಗೆ ಸಮಾಧಾನ ತರಿಸಿದ್ದು. ನಿಜವಾದ ರಾಮ ಭಕ್ತರು ಯಾರು ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಅಂತ ಯಾವತ್ತೂ ಹೇಳೋದಿಲ್ಲ. ತಪ್ಪು ಯಾರೇ ಮಾಡಿದ್ರು ಅವರ ಜಾತಿ ಧರ್ಮ ನೋಡದೆ ಅವರಿಗೆ ಶಿಕ್ಷೆ ನೀಡಿ ಅನ್ನೋದೇ ಜನರ ಬೇಡಿಕೆ. ಈ ವಿಚಾರದಲ್ಲಿ ಮಹಾ ಸರ್ಕಾರ ಸರಿಯಾದ ಕೆಲಸವನ್ನ ಮಾಡಿದೆ ಅನ್ನೋದು ಎಲ್ಲರ ಬಾಯಲ್ಲೂ ಬಂತು. ಇದೆಲ್ಲದರಿಂದ ಗೊತ್ತಾಗೋ ಕಾಮನ್ ವಿಷಯ ಏನಂದ್ರೆ ಎಲ್ಲಾ ದೌರ್ಜನ್ಯಗಳಿಗೂ ಒಂದು ಲಿಮಿಟ್ ಇದೆ ಅನ್ನೋದು. ಎಸ್, ಹಿಂದೂ ಸಮುದಾಯವನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತೆಗೆದುಕೊಳ್ತಾ ಇರೋದು ಕಾಂಗ್ರೆಸ್ ಪಾಲಿಗೆ ದೊಡ್ಡ ದೊಡ್ಡ ಹೊಡೆತಗಳನ್ನೇ ಕೊಡ್ತಾ ಇದೆ. ಅದರಲ್ಲೂ ರಾಮ ಮಂದಿರ ವಿಚಾರದಲ್ಲಿ ಮೇಲಿಂದ ಮೇಲೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದಷ್ಟು ಹಿಂದೂಗಳ ಒಗ್ಗಟ್ಟು ಜಾಸ್ತಿ ಆಗ್ತಾನೆ ಇದೆಯೇ ಹೊರತು ಕಡಿಮೆ ಆಗ್ತಾ ಇಲ್ಲ. ಧ್ವಜ ಇಳಿಸಿದ್ದಕ್ಕೆ ಮಂಡ್ಯವನ್ನೇ ಬಂದ್ ಮಾಡೋ ಮಟ್ಟಕ್ಕೆ ಜನ ಇಳಿದಿದ್ದಾರೆ. ಪುಣ್ಯದ ಕೆಲಸಕ್ಕೆ ದಂಡದ ಸಂಕಷ್ಟಕ್ಕೆ ಸಿಲುಕಿದ್ದವರ ಜೊತೆಗೆ ನಾವಿದ್ದೇವೆ ಅಂತ ಜನ ಮುಂದೆ ಬರ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಹಿಂದೂಗಳ ಟಾರ್ಗೆಟ್ ಆದ್ರೆ ಇನ್ನೂ ದೊಡ್ಡ ಹೊಡೆತ ಬೀಳುತ್ತೆ ಹೊರತು ಅದನ್ನ ಸಹಿಸಿಕೊಳ್ಳೋದಕ್ಕೆ ಯಾರು ಕೂಡ ಸಿದ್ಧರಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.